ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ 8ನೇ ದಿನವೂ ಮುಂದುವರೆದಿದೆ. ಟೆಹರಾನ್ ಮೇಲೆ ಇಸ್ರೇಲ್ ಅತಿ ದೊಡ್ಡ ದಾಳಿ ಮಾಡಿದೆ. ಇರಾನ್ನ 16 ಡ್ರೋನ್ಗಳು ಉಡಿಸಾಗಿವೆ. ಪ್ರತೀಕಾರವಾಗಿ ತೈಲ ಸಂಗ್ರಹ ಘಟಕಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ದುಬೈ ಏರ್ಪೋರ್ಟ್ ಬಳಿಯೇ ಡ್ರೋನ್ ದಾಳಿ ಮಾಡಲಾಗಿದ್ದು ವಿಮಾನ ಧ್ವಂಸವಾಗಿದೆ. ದುಬೈ ಏರ್ಪೋರ್ಟ್ನಲ್ಲಿ ವಿಮಾನಗಳ ಸಂಚಾರ ಬಂದಾಗಿವೆ. It's coming to the airport again. Yeah, straight to the airport. Oh my God. Ya Rab. ಇನ್ನು ಇರಾನ್, ಲೆಬನಾನ್ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದು ಇರಾನ್ನಿಂದಲೂ ಅಮೆರಿಕ, ಇಸ್ರೇಲ್ ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅಮೆರಿಕ ಸೇನಾ ನೆಲೆಗಳನ್ನ ಇರಾನ್ ಧ್ವಂಸ ಮಾಡ್ತಾ ಇದೆ. ದುಬೈ, ಯುಎಇ ನಿವಾಸಿಗಳಿಗೆ ಮನೆಗಳಿಂದ ಹೊರಗೆ ಬರದಂತೆ ಎಚ್ಚರಿಕೆ ನೀಡಲಾಗಿದೆ. ಇಸ್ರೇಲ್ ಪಡೆಗಳು ಲೆಬನಾನ್ನ ಹೆಜ್ಬುಲ್ಲಾ ಮೇಲೆ ದಾಳಿ ನಡೆಸಿದ್ದು 8 ಜನರು ಸಾವನ್ನಪ್ಪಿದ್ದಾರೆ. ಭಾರತೀಯರು ಒಳ್ಳೆ ಆಕ್ಟರ್ಸ್ಗಳನ್ನು ಹೊಂದಿದ್ದಾರೆ ಅಂತ ಅಮೆರಿಕ ಟ್ರೆಜರಿ ಕಾರ್ಯದರ್ಶಿ ವ್ಯಂಗ್ಯವಾಡಿದ್ದಾರೆ. ಜೊತೆಗೆ ಭಾರತ 30 ದಿನಗಳ ಕಾಲ ರಷ್ಯಾದಿಂದ ಇಂಧನ ಖರೀದಿ ಮಾಡಬಹುದು ಅಂತ ಸ್ಕಾಟ್ ಬೆಸೆಂಟ್ ಘೋಷಣೆ ಮಾಡಿದ್ದಾರೆ. ಇಂಧನ ಮಾರುಕಟ್ಟೆ ಸುಸ್ಥಿರವಾಗಿ ಇರಲಿ ಅನ್ನೋ ಕಾರಣಕ್ಕೆ ಈ ಸಡಿಲಿಕೆ ಅಂದಿದ್ದಾರೆ. ಜೊತೆಗೆ ನ್ಯೂ ಡೆಲ್ಲಿ ಒಳ್ಳೆ ಆಕ್ಟರ್ಸ್ನ ಪಡೆದುಕೊಂಡಿದೆ ಎನ್ನುವ ಮೂಲಕ ಭಾರತೀಯರಿಗೆ ಅಪಮಾನ ಮಾಡಿದ್ದಾರೆ. ಇರಾನ್ನ ಯುದ್ಧ ನೌಕೆ ಭಾರತದಲ್ಲಿ ತಂಗಲು ಭಾರತ ಅವಕಾಶ ಮಾಡಿಕೊಟ್ಟಿದೆ. ಕೇರಳದ ಕೊಚ್ಚಿಯಲ್ಲಿ IRIS ಲಾವನ್ ಲಂಗರು ಹಾಕಲು ಭಾರತ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ನಿನ್ನೆಯಷ್ಟೇ ಅಮೆರಿಕದ ನೌಕಾಪಡೆ IRIS ದೇನಾ ಟಾರ್ಗೆಟ್ ಮಾಡಿತ್ತು. ಆಗ ಶ್ರೀಲಂಕಾದಲ್ಲಿ ರಕ್ಷಣೆ ಪಡೆಯಲಾಗಿದೆ. ಇದೀಗ ಭಾರತದ ಕೊಚ್ಚಿಯಲ್ಲೂ ಕೂಡ ಇರಾನ್ ನೌಕೆ ಲಂಗರು ಹಾಕಿದೆ. ಆದರೆ ಇದು ಟೆಕ್ನಿಕಲ್ ಸಮಸ್ಯೆಯಿಂದ ಭಾರತದಲ್ಲಿ ಉಳಿಯಲು ಅವಕಾಶವನ್ನ ಕೊಟ್ಟಿದ್ದೇವೆ. ಫೆಬ್ರವರಿ 28ರಂದು ಇರಾನ್ ಮನವಿ ಮಾಡಿಕೊಂಡಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ತಾಂತ್ರಿಕ ಸಮಸ್ಯೆಗಳನ್ನ ಎದುರಿಸುತ್ತಿರುವಂತಹ ಇರಾನ್ ಹಡಗು ಐರಿಸ್ ಲವಣ್ ಅನ್ನ ಕೊಚ್ಚಿ ಬಂದರಿನಲ್ಲಿ ನಿಲ್ಲಿಸಲು ಭಾರತ ಅನುಮತಿಯನ್ನ ನೀಡಿದೆ. ಈ ಬಗ್ಗೆ ವಿದೇಶಾಂಗ ಸಚಿವ ಜೈಶಂಕರ್ ಮಾತನಾಡಿದ್ದು, ಮಾನವೀಯತೆ ಆಧಾರದ ಮೇಲೆ ನಿಲ್ಲಿಸಲು ಅನುಮತಿ ನೀಡಿದ್ದೇವೆ ಅಂದಿದ್ದಾರೆ. ಇಂದಿನಿಂದ LPG ಸಿಲಿಂಡರ್ ಬೆಲೆಯಲ್ಲಿ ಏರಿಕೆಯಾಗಿದೆ. 14.2 ಕೆಜಿ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ 60 ರೂಪಾಯಿ ಹೆಚ್ಚಳಾಗಿದೆ. ಅದೇ ರೀತಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ 115 ರೂಪಾಯಿ ಹೆಚ್ಚಳಾಗಿದೆ. ಹೊಸ ದರ ದೇಶದಾದ್ಯಂತ ಇಂದಿನಿಂದಲೇ ಜಾರಿಗೆ ಬಂದಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಉಂಟಾಗಿರುವ ಸಂಘರ್ಷದಿಂದ ಅನಿಲ ಕೊರತೆ ಉಂಟಾಗಿದ್ದು ದರ ಏರಿಕೆಗೆ ಕಾರಣ ಎನ್ನಲಾಗ್ತಿದೆ. ಆದರೆ ಇಂಧನ ಶಾರ್ಟೇಜ್ ಇಲ್ಲ ಅಂತ ಇಂಧನ ಕಂಪನಿಗಳು ಹೇಳಿಕೊಂಡಿವೆ. ಕಳೆದ 3 ದಿನಗಳಿಂದ LPG ಗ್ಯಾಸ್ ಬರದೇ ಇರೋ ಹಿನ್ನೆಲೆಯಲ್ಲಿ ಆಟೋ ಗ್ಯಾಸ್ ಪ್ರತಿ ಲೀಟರ್ಗೆ 4.5 ರೂಪಾಯಿ ದರ ಏರಿಕೆ ಆಗಿದೆ. ಕಳೆದ 4 ದಿನಗಳ ಹಿಂದೆ 1 ಲೀಟರ್ಗೆ 59 ರೂಪಾಯಿ ಇತ್ತು. ಈಗ 64ಕ್ಕೆ ಏರಿಕೆಯಾಗಿದೆ. ಕಳೆದ 3 ದಿನಗಳಿಂದ LPG ಗ್ಯಾಸ್ ಬರ್ತಾ ಇಲ್ಲ ಅಂತ ಬಂಕ್ ಮಾಲೀಕರು ಬೋರ್ಡ್ ಹಾಕಿದ್ದಾರೆ. ಜಾಗತಿಕ ಯುದ್ಧದ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. ಕಳೆದ ಹಲವು ದಿನಗಳಿಂದ ಅಡುಗೆ ಎಣ್ಣೆ ದರ ಲೀಟರ್ಗೆ 5 ರೂಪಾಯಿ ಏರಿಕೆಯಾಗಿದೆ. ಬೇಡಿಕೆಗೆ ಅನುಗುಣವಾಗಿ ಅಡುಗೆ ಎಣ್ಣೆ ಸರಬರಾಜು ಆಗದ ಹಿನ್ನೆಲೆಯಲ್ಲಿ ವರ್ತಕರಿಗೆ ಸಮಸ್ಯೆ ಆಗಿದೆ. ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಅಡುಗೆ ಎಣ್ಣೆ ಸರಬರಾಜು ಆಗದೆ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಕಳೆದ 3 ದಿನಗಳಿಂದ ಅಡುಗೆ ಎಣ್ಣೆ ಅಂಗಡಿಗಳಿಗೆ ಸರಬರಾಜು ಆಗ್ತಾ ಇಲ್ಲ ಅಂತಿದ್ದಾರೆ ವರ್ತಕರು. ಮಾರ್ಕೆಟ್ನಲ್ಲಿ ಅಡುಗೆ ಎಣ್ಣೆ ಸ್ಟಾಕ್ ಇಲ್ಲದ ಹಿನ್ನೆಲೆಯಲ್ಲಿ ಸಹಜವಾಗಿ ದರ ಏರಿಕೆಯಾಗಿದೆ. ಮಲೇಷ್ಯಾ, ಮಧ್ಯಪ್ರಾಚ್ಯ ದೇಶದಿಂದ ಸರಬರಾಜು ಆಗದ ಹಿನ್ನೆಲೆಯಲ್ಲಿ ಪಾಮ್, ರಿಫೈನ್ಡ್, ದೀಪದ ಎಣ್ಣೆ ದರ ಹೆಚ್ಚಳವಾಗಿದೆ ಅಂತ ನ್ಯೂಸ್ 18ಗೆ ಆಯಿಲ್ ವರ್ತಕರ ಸಂಘದ ಅಧ್ಯಕ್ಷ ಸತ್ಯನಾರಾಯಣ ಹೇಳಿದ್ದಾರೆ. ಮೇಲೆ ಡಿಪೆಂಡ್ ಸರ್, ಪರ್ಚೇಸ್ ಮಾಡೋದೆಲ್ಲ ಅವರು ಡಾಲರ್ಸ್ ಮೇಲೆ ಇದು ಮಾಡ್ತಾರೆ. ಯುದ್ಧ ಸ್ಟಾರ್ಟ್ ಆದಮೇಲೆ ಡಾಲರ್ ಸುಮಾರು 1.5 2 ರೂಪಾಯಿ ಜಾಸ್ತಿ ಆಗಿದೆ. ಆದರೆ ಆಟೋಮೆಟಿಕ್ ಆಗಿ ಅದ್ರ ಮೇಲೆ ಇದಾಗುತ್ತೆ. ಪ್ಲಸ್ ಸನ್ಫ್ಲವರ್ ಆಯಿಲೆಲ್ಲ ನಮ್ಮ ಇರಾನ್ ಇದರಿಂದನೇ ಬರಬೇಕು. ಪಾಮ್ ಆಯಿಲ್ ಆದರೆ ಮಲೇಷಿಯಿಂದ ಡೈರೆಕ್ಟಾಗಿ ಬರುತ್ತೆ.
ಹರ್ಮಜ್ ಜಲಸಂಧಿಯಿಂದ ಬರಬೇಕು. ಅಲ್ಲೇನೋ ಶಿಪ್ ಎಲ್ಲ ಇದಾದರೆ ಕಷ್ಟ ಆಗುತ್ತೆ. ಇಂಡೋನೇಷ್ಯಾ ಇದೆ ನಮಗೆ ಬರೋದು, ಅರ್ಜೆಂಟೈನಾ ಇದೆ, ಅಮೇರಿಕಾಯಿಂದ ಎಲ್ಲ ಬರೋದು. ಈಗ ಮೊಟ್ಟೆ ಉದ್ಯಮದ ಮೇಲೂ ಕೂಡ ಯುದ್ಧದ ಕಾರ್ಮೋಡ ಕವಿದಿದೆ. ನಿರೀಕ್ಷಿತ ಪ್ರಮಾಣದಲ್ಲಿ ವಿದೇಶಗಳಿಗೆ ಮೊಟ್ಟೆಗಳು ರಫ್ತಾಗ್ತಾ ಇಲ್ಲ. ಈಗಾಗಲೇ ಬೇಸಿಗೆ ಆರಂಭವಾದ ಹಿನ್ನೆಲೆ ಮೊಟ್ಟೆ ಉದ್ಯಮ ಕುಸಿದಿತ್ತು. ಇದರ ಬೆನ್ನಲ್ಲೇ ಸೌದಿ, ಗಲ್ಫ್ ರಾಷ್ಟ್ರಗಳಿಗೆ ಮೊಟ್ಟೆಗಳು ರಫ್ತಾಗದ ಹಿನ್ನೆಲೆಯಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಹೀಗಾಗಿ ಮೊಟ್ಟೆ ದರ ಕುಸಿಯುತ್ತಿದೆ. 8 ದಿನಗಳಿಂದ ನಡೀತಾ ಇರುವ ಅಮೆರಿಕ, ಇಸ್ರೇಲ್, ಇರಾನ್ ಸಂಘರ್ಷ ಭಾರತದ ಕರಾವಳಿ ಉದ್ಯಮದ ಮೇಲೆ ಪರಿಣಾಮ ಬೀರಿದೆ. ಈ ಯುದ್ಧದಿಂದ ಕರಾವಳಿಯ ಉದ್ಯಮಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರಕು ಸಾಗಣೆ ಹಡಗುಗಳು ಕೊಲ್ಲಿ ರಾಷ್ಟ್ರಗಳ ಬಂದರುಗಳಲ್ಲಿ ಸಿಕ್ಕಾಕೊಂಡಿವೆ. ಭಾರತಕ್ಕೆ ಬರಲಾಗದೆ ದುಬೈನ ಜಬೆಲ್ ಅಲಿ ಬಂದರು ಸೇರಿದಂತೆ ಇನ್ನಿತರ ಬಂದರುಗಳಲ್ಲಿ ಹಡಗುಗಳು ಲಂಗರ್ ಹಾಕಿದ್ದಾವೆ. ಮತ್ತೊಂದೆಡೆ ನವ ಮಂಗಳೂರು ಬಂದರಿನಿಂದ ಮಧ್ಯಪ್ರಾಚ್ಯ ದೇಶಗಳಿಗೆ ಹೋಗಬೇಕಾಗಿದ್ದ ಹಡಗುಗಳು ಮಂಗಳೂರು ಬಂದರಲ್ಲೇ ನಿಂತುಕೊಂಡಿದ್ದಾವೆ. ಕಾಫಿ, ಗೋಡಂಬಿ, ಮೀನಿನ ಉತ್ಪನ್ನಗಳು ಹೊತ್ತು ಹಡಗುಗಳು ಹೋಗಬೇಕಾಗಿತ್ತು. ಆದರೆ ಯುದ್ಧದ ಪರಿಣಾಮ 54 ಕಂಟೈನರ್ ಹಡಗುಗಳು ಮಂಗಳೂರಲ್ಲೂ ನಿಂತುಕೊಂಡಿದ್ದಾವೆ. ಪಠ್ಯ ಪುಸ್ತಕಗಳ ಬೆಲೆಯಲ್ಲಿ 50% ಏರಿಕೆ ಆಗಲಿದ್ದು ಪೋಷಕರಿಗೆ ದರ ಏರಿಕೆಯ ಹೊರೆ ಬೀಳಲಿದೆ. ಕರ್ನಾಟಕ ಪಠ್ಯ ಪುಸ್ತಕ ಸಂಘದಿಂದ ಬೆಲೆ ಏರಿಕೆ ನಿರ್ಧಾರ ಹೊರಬಿದ್ದಿದ್ದು 2026-27ನೇ ಶೈಕ್ಷಣಿಕ ವರ್ಷದಿಂದ ಶಾಲಾ ಪಠ್ಯ ಪುಸ್ತಕಗಳ ಬೆಲೆ ಹೆಚ್ಚಳ ಆಗಲಿದೆ. ಕರ್ನಾಟಕ ಪಠ್ಯ ಪುಸ್ತಕ ಸಂಘದ ಬೆಲೆ ಏರಿಕೆ ಬಗ್ಗೆ ಖಾಸಗಿ ಶಾಲೆಗಳ ಒಕ್ಕೂಟ ಆಕ್ರೋಶ ವ್ಯಕ್ತಪಡಿಸಿದ್ದು, ಶಿಕ್ಷಣ ಇಲಾಖೆಗೆ ಈ ಬಗ್ಗೆ ದೂರು ಸಲ್ಲಿಕೆ ಮಾಡಿದ್ದಾರೆ ಒಕ್ಕೂಟದ ಅಧ್ಯಕ್ಷ ಹಾಲನೂರು ಲೇಪಾಕ್ಷಿ. ಸರ್ಕಾರ ಮೊದಲೇ ಹೊಸ ಬೆಲೆಯ ಪಟ್ಟಿಯನ್ನು ಪ್ರಕಟಿಸಬೇಕಿತ್ತು. ಪ್ರಸಕ್ತ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳಿಂದ ಹೆಚ್ಚುವರಿ ಹಣ ವಸೂಲಿ ಮಾಡುವಂತಹ ಸ್ಥಿತಿಯಲ್ಲಿ ಶಾಲೆಗಳು ಇಲ್ಲ ಅಂತ ತಿಳಿಸಿದ್ದಾರೆ. ಇರಾನ್ ಮುಖ್ಯಸ್ಥ ಖಮೇನಿಯ ಭೀಕರ ಹತ್ಯೆ ಸಂಬಂಧ ಬೆಳಗಾವಿ ಜಿಲ್ಲೆಯ ವಿವಿಧ ಬಡಾವಣೆಗಳಲ್ಲಿ ಖಮೇನಿ ಬ್ಯಾನರ್, ಪೋಸ್ಟರ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದ್ದಾರೆ. ಖಮೇನಿ ಹತ್ಯೆ ಖಂಡಿಸಿ ಭಾರತೀಯ ಮುಸ್ಲಿಮರು ಗಲಭೆ ಮಾಡಿದ್ದಾರೆ. ಇದನ್ನು ನಾವು ವಿರೋಧ ಮಾಡ್ತೀವಿ. ಶಾಸಕ ಹ್ಯಾರಿಸ್ ನೇತೃತ್ವದಲ್ಲಿ ಮೆರವಣಿಗೆ ಆಗಿದೆ. ಈ ಬಗ್ಗೆ ನಾವು ದೂರು ಸಹ ದಾಖಲು ಮಾಡಿದ್ದೇವೆ. ಬೆಳಗಾವಿ ನಗರದ ವಿವಿಧ ಬಡಾವಣೆಯಲ್ಲಿ ಖಮೇನಿ ಫೋಟೋ, ಪೋಸ್ಟರ್ ಹಾಕಿದ್ದಾರೆ. ಕೂಡಲೇ ಪೋಸ್ಟರ್, ಬ್ಯಾನರ್ ತೆರವುಗೊಳಿಸಬೇಕು, ದೇಶದ್ರೋಹಿ ಕೇಸ್ ದಾಖಲು ಮಾಡಬೇಕು ಅಂತ ಮುತಾಲಿಕ್ ಆಗ್ರಹಿಸಿದ್ದಾರೆ. ಈ ನಗರದಲ್ಲಿ ಬೇರೆ ಬೇರೆ ಏರಿಯಾದಲ್ಲಿ ಇವತ್ತು ಗಾಂಧಿನಗರ ಇರ್ಬೋದು, ದೇಶಪಾಂಡೆ ಗಲ್ಲಿ, ಕೋತ್ವಾಲ್ ಗಲ್ಲಿ, ಕಾಮತ್ ಗಲ್ಲಿ, ಸುಮಾರು ಒಂದು 8-10 ಕಡೆಗೆ, ಶಾಹು ನಗರ್, ಇಲ್ಲೆಲ್ಲ ಕಡೆಗೆ ಖಮೈನಿ ಪೋಸ್ಟರ್ಗಳನ್ನು, ಬ್ಯಾನರ್ಗಳನ್ನು, ಕಟ್ಔಟ್ಗಳನ್ನು ಹಾಕಿದ್ದಾರೆ. ಯಾರಿವರು? ಇವನು ಒಬ್ಬ ದೇಶದ್ರೋಹಿ ಅಷ್ಟೇ ಅಲ್ಲ, ಹಿಂದೂ ವಿರೋಧಿ, ಭಾರತ ವಿರೋಧಿ. ಸೊ ಈ ಹೈಕಮಾಂಡ್ ಅವಕಾಶ ಕೊಟ್ರೆ ಮತ್ತೆರಡು ಬಜೆಟ್ ಮಂಡನೆ ಮಾಡ್ತೇನೆ, ಅವರು ಮುಂದುವರಿಯಿರಿ ಅಂದ್ರೆ ಮುಂದುವರಿತೇನೆ, ಎಲ್ಲದೂ ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡಿದ ಸಿಎಂ, ಹೈಕಮಾಂಡ್ ಅವಕಾಶವನ್ನ ಕೊಟ್ರೆ ಇನ್ನೂ 2 ಬಜೆಟ್ ಮಂಡಿಸ್ತೇನೆ, ಹೈಕಮಾಂಡ್ ಸಿಎಂ ಸೀಟು ಬಿಡಿ ಅಂದ್ರೆ ಬಿಡ್ತೇನೆ, ಇಲ್ಲದಿದ್ರೆ ಇಲ್ಲ, ನನಗೆ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಎಂದಿದ್ದಾರೆ. ಕಾರ್ಡ್ ಮುರಿಯೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ಅವಕಾಶ, ಜನಗಳು ಅವಕಾಶ ಕೊಟ್ರೆ ಮಂಡಿಸ್ತಕ್ಕಂಥ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್. ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಇರ್ತದೆ. ಹೈಕಮಾಂಡ್ ಮೇಲೆ ವಿಶ್ವಾಸ ಇಲ್ಲದೆ ಇನ್ಯಾರ ಮೇಲೆ ವಿಶ್ವಾಸ? ನಿನ್ ಮೇಲೆ ವಿಶ್ವಾಸ. ಒಂದು ಕಡೆ ಸಿಎಂ ಹೈಕಮಾಂಡ್ ಒಪ್ಪಿದ್ರೆ 2 ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ರೆ, ಇತ್ತ ಡಿಕೆ ಶಿವಕುಮಾರ್ ಕುರ್ಚಿಗಾಗಿ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ನಾಳೆ ದೆಹಲಿ ಯಾತ್ರೆ ಕೈಗೊಳ್ಳಲಿದ್ದಾರೆ. ನಾಳೆ ಡಿಕೆ ಶಿವಕುಮಾರ್ ಕಲಬುರಗಿಯ ಚಿತ್ತಾಪುರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಡಿಕೆಶಿ ದೆಹಲಿಗೆ ತೆರಳಲಿದ್ದಾರೆ. ಹೈಕಮಾಂಡ್ ಜೊತೆ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಕುಮಾರಸ್ವಾಮಿ ಅಡ್ಡಗಾಲು ಹಾಕ್ತಿದ್ದಾರೆ ಎಂದ ಶಾಸಕ ಕದಲೂರು ಉದಯ್ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಡಿಕೆಶಿ ಸಿಎಂ ಆಗೋದನ್ನ ನಾನು ಹೇಗೆ ತಡೆಯೋಕಾಗುತ್ತೆ? ಉದಯ್ ಬಳಿ ಸಿಎಂ ಜೊತೆ ಮಾತನಾಡೋಕೆ ಹೇಳಿ ಎಂದಿದ್ದಾರೆ. ಇನ್ನು ಎಚ್ಡಿಕೆ ಗ್ರಾಮೀಣ ಭಾಗದ ಜನರ ಕಷ್ಟ ಕೇಳ್ತಾ ಇಲ್ಲ ಎಂಬ ಕದಲೂರು ಉದಯ್ ಹೇಳಿಕೆ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹೌದು, ನಾನು ಬರೀ 5 ಸ್ಟಾರ್ನಲ್ಲೇ ಇರ್ತೇನೆ. ಶ್ರೀಲಂಕಾದಲ್ಲಿ ಹೋಗಿ ತಲೆಮರೆಸಿಕೊಂಡಿದ್ದೇನೆ. ಜಾಮೀನು ಪಡೆಯುವವರೆಗೂ ಕೂಡ ಶ್ರೀಲಂಕಾದಲ್ಲಿ ಕುಳಿತಿದ್ದೀನಿ ಅಂತ ಉದಯ್ ಹೇಳಿಕೆಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ.
ದೇವರಮ್ಮನ ನಾನು ಹೆಂಗೆ ತಡೆಯೋಕ್ಕಾಗುತ್ತಣ್ಣ? ಅವ್ರು ಸಿದ್ದರಾಮಯ್ಯವ್ರ ಜೊತೆ ಮಾತಾಡೋಕೆ ಹೇಳಿ ನನ್ನ ಕೇಳಿದ್ರೆ ನಾನೇನು ಹೇಳಿ? ನಾನು ಸಿದ್ದರಾಮಯ್ಯವ್ರಿಗೆ ಕಳೆದ ಒಂದು ವಾರದಿಂದ ಏನು ಹೇಳಿದ್ದೀನಿ? ಬಿಟ್ಕೊಡಪ್ಪ ಅಂತ ದಿನ ಹೇಳ್ತಾ ಇಲ್ವಾ? ಯಾಕೆ ತಲೆ ಕೆಡಿಸ್ಕೊತೀರಿ? ಅವರ ಬಗ್ಗೆ ನನ್ನ ಚರ್ಚೆ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿಗೂ ನನಗೂ ಯಾಕೆ ಹೋಲಿಕೆ ಮಾಡ್ತೀರಿ? ಆ ವ್ಯಕ್ತಿ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ಅವಶ್ಯಕತೆ ಇದೆ. ಇಲ್ಲ, ನಾನು ಎಲ್ಲ 5 ಸ್ಟಾರಲ್ಲಿದ್ದೀನಿ. ಶ್ರೀಲಂಕಾದಲ್ಲಿ ಹೋಗಿ ಕೂತಿದ್ದೆ. ಶ್ರೀಲಂಕಾದಲ್ಲಿ ಹೋಗಿ ಜಾಮೀನು ಪಡೆಯುವವರೆಗೆ ಕೂತಿದ್ದೆ ನಾನು. ದೇವರಮ್ಮನ ನಾನು ಹೆಂಗೆ ತಡೆಯೋಕ್ಕಾಗುತ್ತಣ್ಣ? ಅವ್ರ ನಾಯಕತ್ವ ಬದಲಾವಣೆ ನಡುವೆಯೇ ಮತ್ತೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ. ಮಾದಾರ ಚೆನ್ನಯ್ಯ ಸ್ವಾಮೀಜಿ ದಲಿತ ಸಿಎಂ ಆಗಬೇಕು ಅಂತ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಕೆಎಚ್ ಮುನಿಯಪ್ಪ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶ್ರೀಗಳು ಕೆಎಚ್ ಮುನಿಯಪ್ಪ ದಲಿತ ಸಿಎಂ ಆಗಲಿ ಅಂತ ಹರಿಸಿದ್ದಾರೆ. ಸಚಿವ ಈಶ್ವರ ಖಂಡ್ರೆ ಬಳಿ ದಲಿತ ಸಿಎಂ ಕೂಗಿನ ಮನವಿಯನ್ನ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಮಾಡಿದರು. ಕೆಎಚ್ ಮುನಿಯಪ್ಪ ಅವರಿಗೆ ಸಿಎಂ ಆಗುವ ಎಲ್ಲ ಅರ್ಹತೆ ಇದೆ, ಆದರೆ ಅವರು ಮುಖ್ಯಮಂತ್ರಿ ಅಥವಾ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಲ್ಲ ಎಂದಿದ್ದಾರೆ. ಬೇಡಿಕೆ ಈ ಸಂದರ್ಭದಲ್ಲಿ ಅದನ್ನು ನಾವು ಹೇಳಬೇಕೋ ಬೇಡ ಗೊತ್ತಿಲ್ಲ. ಆದರೆ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೆಎಚ್ ಮುನಿಯಪ್ಪನವರಿಗೆ ಮುಖ್ಯಮಂತ್ರಿಗಳಾಗುವಂಥ ಎಲ್ಲ ಅರ್ಹತೆ ಇದೆ. ಆದರೆ ಅವರು ನಾನು ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಅವ್ರು ಕೇಳೋದಿಲ್ಲ. ಚಪ್ಪಾಳೆ ತಟ್ಟಬೇಡಿ. ಅವರು ನಾನು ಮುಖ್ಯಮಂತ್ರಿ ಆಗಬೇಕು, ನನಗೆ ಕೊಡಿ ಅಂತೇಳಿ ಕೇಳ್ತಾ ಇಲ್ಲ. ಆದರೆ ನಾನು ಹುಟ್ಟಿದಂಥ ಸಮಾಜಕ್ಕೆ ಒಂದು ಋಣವನ್ನು ತೀರಿಸಬೇಕಾದ್ರೆ ಒಂದು ಮೀಸಲಾತಿಯನ್ನು ಕಲ್ಪಿಸುವ ಮೂಲಕ ನನ್ನ ಜೀವನ ಸಾರ್ಥಕಗೊಳಿಸ್ಬೇಕಂತೇಳಿ ಮುನಿಯಪ್ಪನವರ ಬಯಕೆ ಇದೆ. 1ನೇ ತರಗತಿ ಪ್ರವೇಶಕ್ಕೆ 6 ವರ್ಷ ವಯೋಮಿತಿ ಕಡ್ಡಾಯಗೊಳಿಸಿರುವ ಸರ್ಕಾರದ ಆದೇಶಕ್ಕೆ ಪೋಷಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ನಾಳೆ ಪೋಷಕರು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಲಿದ್ದಾರೆ. 6 ವರ್ಷದ ನಿಯಮ ಸಡಿಲಿಕೆ ಮಾಡುವಂತೆ ಪೋಷಕರು ಮನವಿ ಮಾಡಲಿದ್ದಾರೆ. 90 ದಿನಗಳ ರಿಯಾಯಿತಿಯನ್ನು ಕೊಡಬೇಕು. ರಿಯಾಯಿತಿ ಕೊಡೋದರಿಂದ 2,30,000 ಮಕ್ಕಳ ಶೈಕ್ಷಣಿಕ ಬದುಕಿಗೆ ಸಹಕಾರಿಯಾಗುತ್ತದೆ ಅಂತ ಸಿಎಂಗೆ ಪೋಷಕರು ಮನವಿ ಮಾಡಲಿದ್ದಾರೆ. ಈಗಾಗಲೇ ಸಿಎಂಗೆ ಪತ್ರ ಬರೆದಿರುವಂತಹ ಪೋಷಕರು ನಾಳೆ ಸಿಎಂರನ್ನ ನೇರವಾಗಿ ಭೇಟಿಯಾಗಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ಬಜೆಟ್ ಮಂಡಿಸಿದ್ರು. ಬಜೆಟ್ನಲ್ಲಿ ಚಾಮರಾಜನಗರ ಜಿಲ್ಲೆಯ ಹನೂರು ಭಾಗದ ನೀರಾವರಿ ಯೋಜನೆಗೆ 490 ಕೋಟಿ ಘೋಷಣೆ ಮಾಡಿದ್ದಾರೆ. ಆದರೆ ಬಜೆಟ್ಗೂ ಮುನ್ನ ನದಿ ಮೂಲಗಳಿಂದ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಂಪಯ್ಯನಹಟ್ಟಿ ಗ್ರಾಮದ ವಿದ್ಯಾರ್ಥಿನಿ ವರ್ಣಿಕಾ ಪತ್ರ ಬರೆದಿದ್ರು. ನಮ್ಮ ಊರಲ್ಲಿ ನೀರೇ ಇಲ್ಲ, 1000 ಅಡಿ ಕೊರೆದ್ರೂ ನೀರು ಬರ್ತಾ ಇಲ್ಲ. ತಮ್ಮೂರಲ್ಲಿ ನೀರಿಲ್ಲದೆ ತಂದೆ ತಾಯಿ ವಲಸೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಪ್ರಾಣಿ ಪಕ್ಷಿಗಳಿಗೂ ನೀರಿಲ್ಲದೆ ಪರದಾಡ್ತಾ ಇದ್ದಾವೆ. ನದಿ ಮೂಲದಿಂದ ಕೆರೆ ಕಟ್ಟೆ ತುಂಬಿಸಿ ಅಂತ ವಿದ್ಯಾರ್ಥಿನಿ ವರ್ಣಿಕಾ ಸಿಎಂ ಸಿದ್ದರಾಮಯ್ಯಗೆ ಈ ಹಿಂದೆ ಪತ್ರ ಬರೆದಿದ್ರು. ಇದರಿಂದ ಬಜೆಟ್ನಲ್ಲಿ ಸಿಎಂ ನೀರಾವರಿ ಯೋಜನೆಗೆ ಹಣ ಘೋಷಣೆ ಮಾಡಿದ್ದು, ಪುಟ್ಟ ಬಾಲಕಿಯ ಪತ್ರಕ್ಕೆ ಸಿಎಂ ಮನ ಕರಗಿತೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಸಿಎಂ ಅಂಕಲ್ ತುಂಬಾ ಥ್ಯಾಂಕ್ಸ್ ಅಂತ ವಿದ್ಯಾರ್ಥಿನಿ ವರ್ಣಿಕಾ ಈಗ ಅಭಿನಂದಿಸಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ 3ನೇ ಹಂತದ 9ನೇ ಕ್ರಾಸ್ ರಸ್ತೆಯ ಸ್ಥಿತಿ ಅಧೋಗತಿಗೆ ತಲುಪಿದೆ. ರಸ್ತೆ ಮಾಡಿದ 2 ತಿಂಗಳಿಗೆ ಸಮತಟ್ಟಾದ ರಸ್ತೆಯಲ್ಲಿ ಪೈಪ್ಲೈನ್ ಅಳವಡಿಸಿದ ನಂತರ ಮುಚ್ಚದೆ ನಿರ್ಲಕ್ಷ್ಯ ತೋರಿದ್ದಾರೆ. ಜಿಬಿಎ ಜಲಮಂಡಳಿ ಕೃಪೆಯಿಂದಾಗಿ ಚೆನ್ನಾಗಿರುವಂತಹ ರಸ್ತೆಯೂ ಕೂಡ ಹಾಳಾಗಿದ್ದು, ರಸ್ತೆ ಪಕ್ಕದ ನಿವಾಸಿಗಳಿಗೆ ರಸ್ತೆ ದಾಟಲು ಓಡಾಡೋದಕ್ಕೆ ಪರದಾಡುವಂತಾಗಿದೆ. ಸ್ವಂತ ಖರ್ಚಿನಿಂದ ಸ್ಥಳೀಯರೇ ದುರಸ್ತಿಗೆ ಮುಂದಾಗಿದ್ದು, ಜಯನಗರದ ಶಾಸಕ ಸಿಕೆ ರಾಮಮೂರ್ತಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಶಾಸಕರನ್ನ ಕೇಳಿದ್ರೆ ಇಲ್ವೇ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿಯೇ ಇದೆ ಅಂತ ಮೊಂಡು ವಾದ ಮಾಡ್ತಿದ್ದಾರೆ. ರಾಜ್ಯ ಬಜೆಟ್ನಲ್ಲಿ ಕನ್ನಡ ಶಾಲೆಗಳಿಗೆ ಅನುದಾನ ನೀಡದ ವಿಚಾರ ಸಂಬಂಧ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ಬಜೆಟ್ ವಿರುದ್ಧ ಪ್ರತಿಭಟನೆ ನಡೆಸಿ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕನ್ನಡ ಶಾಲೆಗಳಿಗೆ ಬಜೆಟ್ನಲ್ಲಿ ಹಣ ಕೊಟ್ಟಿಲ್ಲ, ಕನಿಷ್ಠ 1,000 ಕೋಟಿ ಹಣ ಕೊಡಬೇಕಿತ್ತು, ಆದರೆ ಕನ್ನಡ ಶಾಲೆಗಳಿಗೆ ಯಾವುದೇ ಅನುದಾನ ಕೊಟ್ಟಿಲ್ಲ. ಇದೇ 12ಕ್ಕೆ ರಾಜ್ಯದಾದ್ಯಂತ ಕನ್ನಡ ಶಾಲೆಗಳನ್ನು ಬಂದ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಗುತ್ತಿಗೆದಾರನಿಂದ ಕಮಿಷನ್ ರೂಪದಲ್ಲಿ 5 ಲಕ್ಷ ಹಣ ಪಡೆಯುವಾಗ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರನ್ನ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರು. ಈಗಾಗಲೇ ಶಾಸಕ ಚಂದ್ರು ಲಮಾಣಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಮಾರ್ಚ್ 11ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮೆಕ್ಕೆಜೋಳ ಬ್ರಿಡ್ಸ್ ಕಾರ್ಖಾನೆ ಧಗಧಗಿಸಿದೆ.
ಟ್ರ್ಯಾಕ್ಟರ್ ಸೇರಿದಂಗೆ ಬೆಲೆ ಬಾಳುವ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಸುಮಾರು 2 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮ ಆಗಿದ್ದಾವೆ. ಅದೃಷ್ಟವಶಾತ್ 20 ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಮೂಡಿಗೆರೆ ತಾಲೂಕಿನಲ್ಲಿ ಬೀಟಮ್ಮ ಅಂಡ್ ಗ್ಯಾಂಗ್ನ ಹಾವಳಿ ಜೋರಾಗಿದೆ. ರಾತ್ರಿ ಹೊತ್ತಲ್ಲಿ ಬೇಲಿಗಳನ್ನು ಮುರಿದು ಕಾಫಿ ತೋಟಕ್ಕೆ ನುಗ್ಗಿದಂತಹ ಕಾಡಾನೆಗಳು ತೋಟದಲ್ಲಿ ಬಿಂದಾಸಾಗಿ ಓಡಾಟ ನಡೆಸಿವೆ. 20ಕ್ಕೂ ಅಧಿಕ ಕಾಡಾನೆಗಳ ಓಡಾಟವನ್ನು ನಡೆಸಿದ್ದು ಸ್ಥಳೀಯರಲ್ಲಿ ಆತಂಕ ಉಂಟಾಗಿದೆ. ಕಾಡಾನೆಗಳು ಬೇಲಿ ಧ್ವಂಸ ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಾರ್ವಜನಿಕರು, ತೋಟದ ಕಾರ್ಮಿಕರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಭೀಕರ ಶಾಕಿಂಗ್ ಘಟನೆಯೊಂದು ನಡೆದಿದೆ. ಗಂಡ ಸತ್ತ 20 ದಿನಕ್ಕೆ ಹೆಂಡತಿ ಮತ್ತೊಂದು ಮದುವೆಯಾಗಿದ್ದು, ಗಂಡ ಹಾರ್ಟ್ ಅಟ್ಯಾಕ್ನಿಂದ ಸತ್ತ ಅಂದಿದ್ದು, ಆದರೆ ಉಸಿರುಗಟ್ಟಿಸಿ ಕೊಂದಿದ್ದು ಬೆಳಕಿಗೆ ಬಂದಿದೆ. ಪ್ರಿಯಕರಣ ಜೊತೆ ಮದುವೆಯಾಗಿದ್ದವಳು ಈಗ ಜೈಲು ಪಾಲಾಗಿದ್ದಾಳೆ. ತುಮಕೂರು ತಾಲೂಕಿನ ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ದಾಸರಹಳ್ಳಿಯಲ್ಲಿ ವಾಸವಿದ್ದ ಇದೇ ಪರಮೇಶ್ ಜನವರಿ 30ರಂದು ಸಾವನ್ನಪ್ಪಿದ್ದ. ಅದು ಹೃದಯಾಘಾತದಿಂದ ಆದ ಸಾವು ಅಂತ ಹೆಂಡತಿ ಆಶಾ ಹೇಳಿಕೊಂಡಿದ್ಲು. ಇದೀಗ ಪರಮೇಶ್ನ ಸಾವಿನ ರಹಸ್ಯ ಬಯಲಾಗಿದೆ. ಬೀದರ್ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಸರಣಿ ಕಳ್ಳತನವಾಗಿದೆ. ಒಂದೇ ರಾತ್ರಿಯಲ್ಲಿ 3-4 ಗ್ರಾಮಗಳಲ್ಲಿ ಚಿನ್ನಾಭರಣ ಲೂಟಿ ಮಾಡಿರುವ ಘಟನೆ ಚಟಗುಪ್ಪ ತಾಲೂಕಿನ ಮಂಗಲಗಿ, ಮುಸ್ತರಿವಾಡಿ, ಮುತ್ತಂಗಿ ಮತ್ತು ನಿರಣಾ ಗ್ರಾಮಗಳಲ್ಲಿ ನಡೆದಿದೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಖದೀಮರು ಬಂಗಾರ ಕದ್ದೊಯ್ಯಲು ವಿಫಲ ಯತ್ನ ನಡೆಸಿದ್ದಾರೆ. ಖದೀಮರ ಕೈಚಳಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅರಣ್ಯದಲ್ಲಿ ಮರದ ಬುಡಕ್ಕೆ ಬೆಂಕಿ ಇಡುವ ಚಾಳಿ ಮತ್ತು ಮರಗಳತನ ಮಾಡ್ತಾ ಇರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಸಾಂತಗಲ್ ಅರಣ್ಯ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳಿಂದ ಮರಗಳ ಬುಡಕ್ಕೆ ಬೆಂಕಿ ಹಾಕ್ತಾ ಇರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದು ಹಿಡಿದಂತಹ ಕೈಗನ್ನಡಿಯಾಗಿದೆ. ಇನ್ನು ಅರಣ್ಯ ಪ್ರದೇಶದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಸಾಗವಾನಿ ಮರಗಳು ನಾಪತ್ತೆಯಾಗ್ತಾ ಇದೆ. ಇದೀಗ ಅರಣ್ಯ ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ. ಗುಜರಾತ್ನಲ್ಲಿ ಒಂದು ಕುಟುಂಬವು ಮನೆಯಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ರು. ಪೂಜೆ ಬಳಿಕ ಪೂಜಾ ಸಾಮಗ್ರಿ ನದಿಗೆ ಎಸೆಯಲು ಹೋಗಿದ್ದಾರೆ. ಈ ವೇಳೆ ಪೂಜಾ ಸಾಮಗ್ರಿ ಜೊತೆಗಿದ್ದ 2 ಲಕ್ಷ ಹಣವನ್ನು ಎಸೆದಿದ್ರು. ನಂತರ ಎಚ್ಚೆತ್ತುಕೊಂಡು ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಕರೆ ಮಾಡಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾದ ಸಿಬ್ಬಂದಿ ನೀರಿಗೆ ಧುಮುಕಿ 2 ಲಕ್ಷ ಹಣದ ಕಂತೆ ಹುಡುಕಿ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ದಾರೆ. 3ನೇ ಬಾರಿಗೆ ಟಿ20 ವಿಶ್ವಕಪ್ ವಶಪಡಿಸಿಕೊಳ್ಳಲು ಭಾರತ ಸಿದ್ಧತೆ ನಡೆಸಿದೆ. ಹೈ ವೋಲ್ಟೇಜ್ ಫೈನಲ್ ಮ್ಯಾಚ್ ಪಂದ್ಯ ಭಾರತ ಗೆಲ್ಲಲಿ ಅಂತ ಶುಭ ಹಾರೈಕೆಯನ್ನ ಮಾಡಲಾಗ್ತಾ ಇದೆ. ತ್ರಿವರ್ಣ ಧ್ವಜವನ್ನ ಹಿಡಿದು ಟೀಂ ಇಂಡಿಯಾಗೆ ಶುಭ ಹಾರೈಸಿದ್ದಾಳೆ. ಕೊಪ್ಪಳದಲ್ಲಿ ಕ್ರಿಕೆಟ್ ಪ್ರೇಮಿಗಳಿಂದ ಶುಭ ಹಾರೈಕೆಯನ್ನ ಮಾಡಲಾಗಿದೆ. ನಾಳೆ ನಡೆಯುವ ಪಂದ್ಯ ಇದು ಬಹಳ ಗಂಭೀರವಾಗಿ ಇಡೀ ದೇಶದ ಜನ ಗಮನಿಸ್ತಾ ಇರತಕ್ಕಂಥ ಅದ್ಭುತವಾದ ಪಂದ್ಯ. ನಾನು ಅತ್ಯಂತ ಗೌರವವಾಗಿ ಈ ಪಂದ್ಯದಲ್ಲಿ ಭಾರತ ಗೆಲ್ಲೇಬೇಕು, ಭಾರತ ಗೆದ್ದೇ ಗೆಲ್ಲುತ್ತೆ, ಭಾರತ